ನಮಸ್ಕಾರ ವೀಕ್ಷಕರೇ, ಭಾರತ್ ಟಿವಿಗೆ ಸ್ವಾಗತ ಸುಸ್ವಾಗತ. ಸುಸ್ವಾಗತ. ಇವತ್ತು ನಮ್ಮ ಮುಖ್ಯ ಅತಿಥಿಗಳು ಮತ್ತು ಅವರ ಶ್ರೀಮತಿ ಅವರು ಬಂದಿದ್ದಾರೆ. ಹುಸೇನ್ ಕೆರೂರ್ ಅಂದ್ಬಿಟ್ಟು ಇವರು 14ನೇ ತಾರೀಕು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಮಹಾರಾಜರ ಕೈಯಲ್ಲಿ ಎಲ್ಲರಿಗೂ ಪ್ರಶಸ್ತಿಗಳನ್ನು ಕೊಡಿಸಿದ್ದಾರೆ. ನಾನು ಹುಸೇನ್ ಕೆರೂರ್ನ ವೇದಿಕೆ ಮೇಲೆ ಬರಬೇಕು ಅಂತ, ಆಮೇಲೆ ಶ್ರೀಮತಿ ಹುಸೇನ್ ಕೆರೂರ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ ಹಾಗೂ ನನ್ನ ಸಹಪಾಠಿಗಳಿಗೆ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅಮ್ಮನಿಗೆ, ಟ್ರಸ್ಟಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ. ಈಗಾಗಲೇ ಬಹಳ ಸಮಯ ಆಗಿರೋದ್ರಿಂದ ನಿಮ್ಮ ಹೆಚ್ಚು ಸಮಯವನ್ನು ತಗೊಳ್ಳಕ್ಕೆ ನನಗೂ ಮನಸ್ಸಿಲ್ಲ. ಆದರೆ ನನ್ನ ಕರ್ತವ್ಯ, ಸುಮಾರು 5 ವರ್ಷಗಳಿಂದ ನಾನು ಈ ಆಶ್ರಮದಲ್ಲಿ ಇರೋದ್ರಿಂದ ಮೈಸೂರಿನ ಸಂಘ ಸಂಸ್ಥೆಗಳು ಹಾಗೂ ಮಾನ್ಯರು, ಇಂದಿನ ಮುಖ್ಯ ಅತಿಥಿಗಳಾದಂತಹ ಹುಸೇನ್ ಸಾಹೇಬ್ರವರು ಹಾಗೂ ಅವರ ಪತ್ನಿಯರು, ಅವರ ಮಗ ಎಲ್ಲ ಆಗಮಿಸಿದ್ದಾರೆ. ಅವರಿಗೆ ನಾನು ಸಂಘದ ಪರವಾಗಿ ಹಾಗೂ ನನ್ನ ಆಶ್ರಮದ ಪರವಾಗಿ, ಉಮೇಶ್ ಪರವಾಗಿ, ಸರ್ ಪರವಾಗಿ, ಅಮ್ಮನ ಪರವಾಗಿ, ಎಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರುತ್ತೇನೆ. ಇಂಜಿನಿಯರು, ಮಗ ಇಂಜಿನಿಯರು, ಮೇಡಮ್ ಲೆಕ್ಚರರು ಹೇಗಿದ್ದಾರೆ, ಸಡನ್ ಆಗಿ ಅವರ ಹಸ್ಬೆಂಡ್ ಹೊಟ್ಟೋದ್ರಲ್ಲ, ಹೇಗಿದ್ದಾರೆ ಅನ್ನೋ ಕಾತರ ಒಂದು ಯೋಚನೆ ಮೈಸೂರಿನವರೆಲ್ಲರಿಗೂ ಇತ್ತು. ಆದ್ರೆ ನಾನು 5 ವರ್ಷದಿಂದ ಇಲ್ಲಿಯ ನಡವಳಿಕೆ, ವಾತಾವರಣ, ಉಪಚಾರ, ಉಪಕಾರ ಎಲ್ಲ ನಾವು ಅವ್ರಿಗೆ ಹೇಳೋದಾಗಿ ಎಲ್ಲರೂ ನೀವೇನ್ ಹೇಳ್ತಾ ಇದ್ರು ನಾವೇ ಹೇಳ್ತೀವಿ ನಿಮ್ಮ ಸಮಾಜದ, ನಿಮ್ಮ ನೆಮ್ಮದಿ ವಿಶ್ರಾಂತಿ ಧಾಮದ ಬಗ್ಗೆ ಅಂತ ಹೇಳಿದ್ರು. ಹಾಗಾಗಿ ನನ್ನ ಶಿಷ್ಯೆ, ನನ್ನ ಸ್ಟೂಡೆಂಟು ಸವಿ ಪ್ರಕಾಶ್ ಸವಿಸ್ತಾರವಾಗಿ ಸರ್ ಅವರಿಗೆ
ನೆಮ್ಮದಿ ಕೇಂದ್ರಗಳ ಹೋಗಿದ್ದೀನಿ. ಆಮೇಲೆ ಕಡಬೂಮ್ಸ್ ಅಂತೇಳಿ ನೀವು ನೋಡಿರ್ಬೋದು, ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಅದು ಅಲ್ವಾ. ಅಲ್ಲಿನೂ ಸಹ ನನ್ನ ವಿಶೇಷವಾಗಿ ಅವರು 3-4 ತಿಂಗಳಿಂದ ಕರಿತಾ ಇದ್ರು, ನಾನು ಹೋಗಿರ್ಲಿಲ್ಲ. ಬಟ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ 1 ವೀಕಲ್ಲೇ ನಾನು ನಿಮ್ಮ ಆಶ್ರಮ ವಿಸಿಟ್ ಕೊಟ್ಟಿದ್ದೇನೆ ಅಂತಂದ್ರೆ ಇದು ನನಗೆ ತುಂಬಾ ಸೌಭಾಗ್ಯ ಅಂತ ಅನ್ನೋ ವಿಷಯ. ಇಲ್ಲಿ ಬಂದಾಗ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಕ್ಲೀನೆಸ್ ಆಗಿದೆ. ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ. ಆಕ್ಚುಲಿ ಹೆಸರೇ ತಕ್ಕಂತೆನೆ ಈ ನಿಮ್ಮ ನೆಮ್ಮದಿ ಕೇಂದ್ರ ಇದೆ ಅಲ್ವಾ. ಇನ್ನೊಂದು, ಊಟ ಮಾಡಿದೆ ನಾನಿಲ್ಲಿ. ಊಟ ಇವತ್ತು ಸ್ಪೆಷಲ್ ಆಗಿ ಮಾಡಿದಾರೋ ನಂಗೆ ಗೊತ್ತಾಯಿಲ್ಲ, ಅಥವಾ ಡೈಲಿ ಮಾಡ್ತಾ ಇದಾರೋ ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಇವತ್ತು ನಾನೊಂದು ಯಾವುದೋ 5 ಸ್ಟಾರ್ ಹೋಟ್ಲಲ್ಲಿ ಹೋದ್ರೂ ಸಹ ಈ ರುಚಿ ಮತ್ತು ಇಷ್ಟು ವೆರೈಟೀಸ್ ತಿನ್ನಕ್ಕಾಗಲ್ಲ. ನಾನು ಮೈಸೂರಿಗೆ ಹೋದ್ರೆ ಗುರು ರೆಸಿಡೆನ್ಸಿ ಅಂತ ಇದೆ, ನೋಡಿರ್ಬೋದು ನೀವು. ಮೈಸೂರವರೆಲ್ಲ ಗೊತ್ತಿದೆ, ಹೈ-ಫೈ ಹೋಟ್ಲ್ ಅದು. ಅಲ್ಲಿ ಯಾರೋ ನಾನು ಕರ್ಕೊಂಡು ಊಟಕ್ಕೆ, ನಾನು ಅಲ್ಲಿ ಊಟಕ್ಕೆ ಜಾಸ್ತಿ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಹೈ ಇದ್ದಾಗ ನಾನು ಅಲ್ಲಿ ಊಟ ಮಾಡಿದಾಗ ನಿನ್ನೆ ಟೇಸ್ಟ್ ಮಾಡಿದಾಗ ಈ ಟೇಸ್ಟ್ ಸಿಗಲಿಲ್ಲ. ಊಟ ಸೂಪರ್ ಆಗಿದೆ ನಿಜವಾಗ್ಲೂ. ನನಗಿಲ್ಲಿ ಅನಾಥಾಶ್ರಮದಲ್ಲಿ ಅಥವಾ ವೃದ್ಧಾಶ್ರಮದಲ್ಲಿ ಅಥವಾ ನೆಮ್ಮದಿ ಕೇಂದ್ರದಲ್ಲಿ ನಾನು ಊಟ ಮಾಡ್ತಾ ಇದ್ದೆ ಅಂತ ಅನಿಸ್ತಾ ಇಲ್ಲ. ಇದು ವಿಶೇಷವಾಗಿ ನನಗೆ ನೋಡಿ ಇಷ್ಟೆಲ್ಲ ವೆರೈಟೀಸ್, ಒಂದು ಯಾವುದೋ ಒಂದು 5 ಸ್ಟಾರ್ ಹೋಟ್ಲಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಇವತ್ತು ವಿಶೇಷ ಅಂತ ಏನು ಮಾಡ್ತಾ ಇಲ್ಲ ಅವರು. ಎವ್ರಿ ಡೇ ಇಲ್ಲಿ ಇರ್ತಕ್ಕಂಥ ಏನು ನಮ್ಮ ಒಂದು ನೆಮ್ಮದಿ ಕೇಂದ್ರದಲ್ಲಿ ಇದ್ದಾರೆ ಎಲ್ಲರಿಗೆ ಈ ರೀತಿ ಊಟವನ್ನು ಪಡಿಸ್ತಕ್ಕಂಥ ಒಂದು ಆಶ್ರಮ ಇದೆ. ನಿಜವಾಗ್ಲೂ ಇಲ್ಲಿ ಇರ್ತಕ್ಕಂಥ ಏನು ಜನಗಳಿದಾರಲ್ಲ ಅವರಿಗೆ ತುಂಬ ವಿಶಾಲವಾಗಿ ಸರ್, ನಮ್ಮ ಸುಬ್ರಹ್ಮಣ್ಯ ಸರ್ ಏನಿದಾರ, ಒಂದು ಮನೆ ಊಟಕ್ಕಿಲ್ಲ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಇದ್ದೀವೇನೋ ಅನ್ನೋ ಒಂದು ಮೈಂಡ್ಗೆ ನನಗೆ ಬರ್ತಾ ಇದೆ. ಇದು ಏನು ಹಾಗಲಕಾಯಿ ಗೊಜ್ಜು ಸೂಪರ್ ಆಗಿದೆ. ಇಲ್ಲಿ ನೋಡಿ, ನೀವೆಲ್ಲ ನೋಡ್ಬೋದು. ಆಮೇಲೆ ಇದೊಂದು ಚಟ್ನಿ, ನಾನು ಈ ರೀತಿ ಚಟ್ನಿ ಹೈದರಾಬಾದಲ್ಲಿ ತಿಂದಿದ್ದೆ ನಾನು. ಯಾಕೆ ಹೈದರಾಬಾದಲ್ಲಿ ವಿಶೇಷವಾಗಿ ಚಟ್ನಿಗಳು ಮಾಡ್ತಾರೆ. ಅದೇ ರೀತಿ ಅದೇ ಟೇಸ್ಟು ಅದೇ ವೆರೈಟೀಸ್ ನಂಗೆ ಅನಿಸ್ತಾ ಇದೆ ನೋಡಿ, ಸೂಪರ್ ಆಗಿದೆ. ಆಮೇಲೆ ಈ ಸಾಂಬಾರು ಅಂತೂ ಹೇಳೋಕ್ಕೆ ಆಗಲ್ಲ, ಸೊಪ್ಪು ಸಾಂಬಾರು. ಅದಕ್ಕೆ ತಕ್ಕಂತೆ ಒಂದು ರೈಸ್ ಇದೆ, ಒಳ್ಳೆ ರೈಸ್ ಯೂಸ್ ಮಾಡಿದ್ದಾರೆ. ಯಾಕಂದರೆ ಬೇರೆ ಎಲ್ಲ ಆಶ್ರಮಗಳಲ್ಲಿ ನಾನು ಹೋಗಿದ್ದೀನಿ, ಅಲ್ಲೇನಂತಂದರೆ ಇದು ಕಡಿಮೆ ರೇಟಲ್ಲಿ ಸಿಗ್ತಕ್ಕಂಥ ರೈಸನ್ನು ಯೂಸ್ ಮಾಡ್ತಾರೆ. ಬಟ್ ಇವರು ಹೈಫೈ ಆಗಿ ಒಂದು 90 ರೂಪಾಯಿಯಿಂದ 100 ರೂಪಾಯಿ ಇರ್ಬೋದು ಒಂದು ಕೆಜಿಗೆ ಅಂತ ಒಂದು ಒಳ್ಳೆ ಇದು ಮಾಡಿದ್ದಾರೆ. ಆಮೇಲೆ ಪಪ್ಪಡ್ ನೋಡಿ, ಇದು ರಾಜಸ್ಥಾನಿ ಪಪ್ಪಡ್ ಟೈಪ್ ಇದೆ. ಓಕೆ, ಆಯಿಲ್ಲೆಸ್, ಯಾಕಂದರೆ ಇದು ತುಂಬ ಹೆಲ್ತಿಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಯಾಕಂದರೆ ಆಯಿಲಿ ಆಗಿದ್ದರೆ ಹೆಲ್ತಿಗೆ ಸರಿ ಇರಲ್ಲ. ಹಾಗಾಗಿ ನೋಡಿ, ಆಯಿಲ್ ಎಲ್ಲ ಚೆನ್ನಾಗಿದೆ. ಬಟ್ ಖುಷಿ ಆಗುತ್ತೆ ನಿಜವಾಗ್ಲೂ. ವಂಡರ್ಫುಲ್ 5 ಸ್ಟಾರ್ ಹೋಟೆಲ್ ತರನಾಗಿ ಈ ಒಂದು ನೆಮ್ಮದಿ ಕೇಂದ್ರದಲ್ಲಿ ಇದೆ. ಥ್ಯಾಂಕ್ ಯು ಸರ್. ಬೆಳಿಗ್ಗೆನೂ 8:30ಗೆ ಒಂದು ಕಾರ್ಯಕ್ರಮ ಆಯಿತು. ಹಾಂ ಸರ್, ಹೇಳಿ ಸರ್. ಸಮಾಚಾರ ಮಾಡಿ ಸಾಕು. ಪೆರಿಕಲ್ ಮಲ್ಲಪ್ಪ ಅಂತ ಗೊತ್ತಿರಲಿಲ್ಲ. ಕಾಂಗ್ರೆಸ್ ಗೌರ್ಮೆಂಟಲ್ಲಿ, ಸ್ಟೇಟ್ ಗೌರ್ಮೆಂಟಲ್ಲಿ ಮಿನಿಸ್ಟರ್, ಅವ್ರ ಸೊಸೆ ಅವ್ರು ಬಂದಿದ್ರು. ಓಕೆ, ಎಲ್ಲರಿಗೂ ಒಂದು 10 ನಿಮಿಷ ಒಂದು ಇದು ಕೊಟ್ಟು ಸ್ಪೀಚ್ ಕೊಟ್ಟು ಚೆನ್ನಾಗಿ ಕೊಟ್ಟರು. ಅದಕ್ಕೆ ಅವ್ರಿಗೂ ಹೇಳಿದೆ, ಬರ್ತಾ ಇದ್ದಾರೆ ಅವ್ರು ಅರ್ಧ ಗಂಟೆ ಸ್ಪೀಚ್ ಕೊಡ್ತಾರೆ, ಫಸ್ಟ್ ಕ್ಲಾಸಾಗಿ ಕೊಡ್ತಾರೆ ಅವರು, ಕನ್ನಡದಲ್ಲಿ ಕಂಪ್ಲೀಟ್ ಸ್ವಚ್ಛ ಕನ್ನಡದಲ್ಲಿ ಅಂತ ಹೇಳಿದ್ರೆ. ಮೊನ್ನೆ ನಿಜವಾಗ್ಲೂ ನೀವು ಪುಣ್ಯವಂತರು. ಸುಬ್ರಹ್ಮಣ್ಯ ಸರ್ ನಿಮ್ಗೆ ಇಷ್ಟೆಲ್ಲ ಒಂದು ನಿಮಗೆ ಹೌದು ಅಲ್ಲೋ ಬೇಕೋ ಬೇಡೋ ಅನ್ನೋದನ್ನೆಲ್ಲ ವಿಚಾರಣೆ ಮಾಡಿ ನಿಮಗೆ ಆ ತಿಂಡಿಗಳನ್ನ ಅದು ಸಹ ಹೇಳಿದ ನನಗೆ ಒಂದೊಂದು ಡೈಲಿ ಬೇರೆ ಬೇರೆ ಒಂದು ಫುಡ್ಗಳು ಕೊಡಿಸ್ತೀವಿ ಅಂತೇಳಿ. ನಿಜವಾಗ್ಲೂ ನಿಮಗೆ ಹೇಗೆ ಅನ್ಸುತ್ತೆ ಈ ನಮ್ಮ ನೆಮ್ಮದಿ ಕೇಂದ್ರ? ಇದು ನಮ್ಮದೀಗ, ನಿನ್ನೆವರೆಗೂ ನಿಮ್ಮದಿತ್ತು, ಇನ್ಮೇಲೆ ನಾನು ಸಹ ಇದಕ್ಕೊಂದು ಪಾರ್ಟ್ ಆಫ್ ವ್ಯಕ್ತಿ ಆಗ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ನನಗೆ ಒಂಥರ ಏನೋ ಖುಷಿ ಮತ್ತೆ ಸಂತೋಷ. ಹಾಗಾಗಿ ವಿಶೇಷವಾಗಿ ನಿಮಗೋಸ್ಕರ ನಾನು ಇವತ್ತು ಚಾಮುಂಡೇಶ್ವರಿ ಅಮ್ಮ ಆಶೀರ್ವಾದ ಕುಂಕುಮನೂ ಸಹ ತಗೊಂಡ್ಕೊಂಡಿದ್ದೀನಿ. ಈ ಆಶೀರ್ವಾದ ಚೆನ್ನಾಗಿ ನಿಮ್ಮ ಜೊತೆ ಎಲ್ಲ ಇರಲಿ. ಹಾಗೇನೆ ನಾನು ದೊಡ್ಡ ಮನುಷ್ಯ ಅಲ್ಲ, ಚಿಕ್ಕ ಮನುಷ್ಯ, ನಾನೊಬ್ಬ ಸಣ್ಣ ಹುಡುಗ. ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನ ಕರೆದು ನನ್ನ ವೇದಿಕೆಯಲ್ಲಿ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿಯನ್ನ
ಕೊಡ್ಲಿಕ್ಕೆ ನಾನು ಅರ್ಹನಾಗಿದ್ದೇನೆ ಅನ್ನೋದು ನಿಮ್ಮ ಮುಂದೆ ಖುಷಿ ಪಡ್ತಾ ಇದ್ದೀನಿ ನಾನು. ಯಾಕಂದ್ರೆ ನಾವು ಹುಟ್ಟಿದ್ದೀವಿ, ಸಾಯಲೇಬೇಕು. ಹುಟ್ಟು ಸಾವಿನ ಮಧ್ಯೆ ಒಂದು ಏನಾದರೂ ಸಾಧನೆ ಮಾಡಬೇಕಂತ ಅನ್ನೋದು ಹಿರಿಯರು ಹೇಳಿದ್ದಾರೆ. ಆ ಕೆಲಸವನ್ನು ಇವತ್ತು ಈ ಸಮಾಜಮುಖಿ ಕೆಲಸವನ್ನು ನಿಮ್ಮಂಥವರೆಲ್ಲ ನೋಡಿ ಇವತ್ತು ಹಡೆದ ತಂದೆ ತಾಯಿಗಳನ್ನ ನೋಡದೇ ಇರತಕ್ಕಂಥ ಎಷ್ಟೋ ಮಕ್ಕಳಿದ್ದಾರೆ. ಫಾರಿನ್ ಅಲ್ಲಿ ಇದಾರೋ, ಔಟ್ ಆಫ್ ಕಂಟ್ರಿಲಿ ಇದಾರೋ, ಇಲ್ಲೇ ಇದಾರೋ, ಇನ್ನೊಂದಿಲ್ಲ ಮತ್ತೊಂದಿದ್ದಾರೆ. ಅಂತ ಒಂದು ಸ್ಥಾನದಲ್ಲಿ ನಾನೇ ತಂದೆ, ನಾನೇ ಒಂದು ತಾಯಿ, ನಾನೇ ನಿನ್ನ ಮಗ ಅಂತ ಹೇಳಿ ನಿಮ್ಗೆಲ್ಲಾರು ಸಂತೈಸುವಂತ ಕೆಲಸಗಳ ಮಾಡ್ತಾ ಇದಾರಲ್ಲ, ದಿಸ್ ಎ ವೆರಿ ಗ್ರೇಟ್ ಪರ್ಸನ್ ಇದ ಸುಬ್ರಹ್ಮಣ್ಯ ಸರ್. ಯಾಕಂದ್ರೆ ನಾವು ಮನೆಗೆ ಬಂದಂತ ಒಬ್ಬ ವ್ಯಕ್ತಿಗೆ ನಾವು ಟೀ ಕುಡಿಸ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ನಾವು ಬೆಂಗಳೂರು ಅಂತ ಊರಿನಲ್ಲಿ ಅಲ್ವಾ. ಆಮೇಲೆ ಬಂದಂತ ಅತಿಥಿಗಳು ಯಾವ ಬೇಗ ಹೋಗ್ತಾರೆ. ಒಂದು ಹೊತ್ತು ಊಟ ಮಾಡಿಸ್ಲಿಕ್ಕೂ ನಮ್ಗೆ ಯೋಗ್ಯತೆ ಇರಲಾರ್ದಂತ ಬೆಂಗಳೂರಿನಲ್ಲಿ ಅಂದ್ರೆ ಇಲ್ಲಿ ಕಾಸ್ಟ್ಲೆಸ್ ಜೀವನ, ಪ್ರತಿಯೊಂದಕ್ಕೂ ದುಡ್ಡು ಕೊಡ್ಬೇಕು, ಪ್ರತಿಯೊಂದಕ್ಕೂ ನಾವು ಏನಾದರೂ ಒಂದು ಅರ್ನ್ ಮಾಡ್ಬೇಕಾಗತ್ತೆ. ಆದಾಗ ನಾವು ಗೆಸ್ಟ್ಗಳು ನೋಡ್ಬೇಕಾಗ್ತದೆ. ಬಟ್ ಇಷ್ಟೆಲ್ಲ ನೋಡಿ ಎಷ್ಟಿದೆ ಸರ್ ಸ್ಟ್ರೆಂತ್ ಇಲ್ಲಿ 105 ಜನ ಇದ್ದಾರೆ. 105 ಜನ ಸೀನಿಯರ್ ಸಿಟಿಸನ್. ಗ್ರೇಟ್. ನಾನು ಕೊಟ್ಟದ್ದು ನನ್ನ ಸ್ವಾರ್ಥ ಅನ್ಸದೆ ಇಂಥ ವ್ಯಕ್ತಿಗೆ ನಾನು ಕೊಟ್ಟದ್ದಕ್ಕೆ ಅವಾರ್ಡ್ ಇವರಿಗೆ ನಿಜವಾಗೂ ಸಲ್ಲಬೇಕಾಗಿತ್ತು ಅಲ್ವಾ. ಇಷ್ಟು ಜನಗಳನ್ನ ನೋಡಿ ಎಲ್ಲ ಹಸನ್ಮುಖಿಗಳಾಗಿದ್ದೀರಾ. ಪ್ರೀತಿ ವಾಚನ ನೋಡಿ ಮುಖದಲ್ಲಿ ಹೆಂಗ್ ಕಾಣ್ತಾ ಇದೆ ನೋಡಿ. ಫೇಸ್ ಇಸ್ ಇಂಡೆಕ್ಷನ್ ಆಫ್ ದ ಮ್ಯಾನ್ ಅಂತ ಹೇಳ್ತಾರೆ. ಯಾಕಂದ್ರೆ ನನಗೆ ಇನ್ನೊಂದು ಇನ್ನರ್ ವಾಯ್ಸ್ ಸಚಿವರ್ಸ್ ನಾನು. ನಿಮ್ಮ ಮನಸ್ಸಲ್ಲಿ ಏನಿದೆ ನಾನು ಆಟೋಮೆಟಿಕ್ ನಂಗೆ ಗೊತ್ತಾಗ್ಬಿಡುತ್ತೆ. ಆ ಒಂದು ಶಕ್ತಿನೂ ನಾನು ತಗೊಂಡಿದ್ದೀನಿ. ನಿಮ್ಮ ಭಾವನೆಗಳಲ್ಲಿ ಏನಂದ್ರೆ ಏಕತೆ ಆಗಿದೆ, ಚಂಚಲವಾಗಿಲ್ಲ. ಅಂದ್ರೆ ನೀವು ನೆಮ್ಮದಿಯಾಗಿದ್ದೀರಾ ಅಂತ ನಂಗೆ ಅನಿಸ್ತಾ ಇದೆ. ಹೌದಲ್ವಾ? ಕರೆಕ್ಟ್ ತಾನೆ? ಜೋರಾಗಿ ವಾಯ್ಸೇ ಬರ್ತಾ ಇದೆ. ನೋಡಿ, ನಾವು ಟೈಮ್ ನಾವು ನೋಡಿ ನಿಮ್ಮ ಟೈಮ್ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದಾಗ ಆಕ್ಚುಲಿ ಯಾರ್ಯಾರು ನಿದ್ದೆ ಬರ್ತಿದ್ರೆ ನೀವು ಹೋಗ್ಬೋದು, ಓಕೆನಾ? ಯಾಕಂದ್ರೆ ಇಲ್ಲ ತಮಾಷೆ ಹೇಳ್ತಾ ಇದ್ದೀನಿ, ಯಾರು ನಿದ್ದೆ ಮಾಡ್ತಾ ಇಲ್ಲ, ಎಲ್ಲಾರು ನೋಡ್ತಾ ಇದೀವಿ, ನಾವು ಫೇಸ್ ನೋಡ್ತಾ ಇದ್ದೀವಿ, ಮಕ್ಕಳು ನೋಡ್ತಾ ಇದ್ದೀರಾ. ಹೌದಾ? ಒಳ್ಳೆ ಕೆಲಸ ಮಾಡಿದ್ದೀರಾ. ಆಮೇಲೆ ನಮ್ಮಲ್ಲಿ ಏನಂತಂದ್ರೆ ನಾವು ನಮ್ಮ ಕಾರ್ಯಕ್ರಮದ ಒಂದು ವಿಶೇಷವಾಗಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ನಮ್ಮಲ್ಲಿ ಎಲ್ಲಾ ತರದಂತ ಸ್ವಾಮೀಜಿಗಳನ್ನ ನಾನು ಆ ವೇದಿಕೆ ಕರೆದಿದ್ದೆ. ಜೈನ ಮುನಿ ಸ್ವಾಮಿಗಳು ಯಾರು ಗೊತ್ತಿದಾರ? ಮಾರ್ವಾಡೀಸ್. ಅವರು ಬೇರೆ ಸಮಾಜದ ಕಾರ್ಯಕ್ರಮಕ್ಕೆ ಯಾವಾಗ ಹೋಗಲ್ಲ, ಆಮೇಲೆ ಬೇರೆ ಜಾತಿ ಜನಗಳನ್ನ ತಮ್ಮ ವೇದಿಕೆ ಕರೆಯಲ್ಲ. ಕರೆಕ್ಟ್ ಅಲ್ವಾ? ಅಂತ ಒಬ್ಬ ವ್ಯಕ್ತಿನ ನಾನು ನಮ್ಮ ವೇದಿಕೆಗೆ ಕರೆದು ಅವರನ್ನು ಕೂಡಿಸಿದ್ದೀನಿ. ಇನ್ನೊಂದು ವಿಷಯ ಏನಂದ್ರೆ, ನನಗೆ ಮುಂಚೆ ಒಂದು ವಾರದ ಮುಂಚೆ, ನಂದು ಭಾನುವಾರ ಆಯ್ತು, ಅವ್ರದ್ದು ಒಂದು ಭಾನುವಾರ ಮುಂಚೆ, ಒಂದು ಭಾನುವಾರ 12 ಲಕ್ಷ ಜನ ಇಡೀ ದೇಶದಂತ ಎಲ್ಲಾ ಅವರ ಮಾರವಾಡಿ ಸಮಾಜ ಜನಗಳ ಒಂದು ಕಾರ್ಯಕ್ರಮ, ಆ ಸ್ವಾಮೀಜಿಗಳನ್ನ 5 ಕಿಲೋಮೀಟರ್ ನಡುವೆ ಅವರು ಪಾದಾರ್ಪಣೆ ಮಾಡಿಕೊಂಡು ತಮ್ಮ ಆಸ್ಥಾನಕ್ಕೆ ಬಂದರು. ಅಂತ ಅವತ್ತಿನ ದಿನ ರಾತ್ರಿ 11 ಗಂಟೆ ನನಗೆ ಫೋನ್ ಮಾಡಿದ್ದಾರೆ. ಖುದ್ದು ಯಾರು? ಜೈನ ಮುನಿ ಸ್ವಾಮೀಜಿಗಳು. ಆಕ್ಚುಲಿ ಮುಸ್ಲಿಮ್ಸು ಅಂದ್ರೆ ಅವ್ರಿಗೆ ಆಗಲ್ಲ, ಡೆಡ್ ಅಪೋಸಿಟ್. ನಂತರ ನಾವು ಅವ್ರಿಗೆ ಹೋದಾಗ ಆಶೀರ್ವಾದ ನಂಗೆ ಕೊಟ್ಟರು. ಆಮೇಲೆ ನೀವು ಪಾದಾರ್ಪಣೆ ಮಾಡ್ಕೊಂಡು ಬರ್ಬೇಕಂತ ಹೇಳಿದ್ರು ನನ್ನ ಜೊತೆ. ಆಯ್ತು ಅಂತ ಹೇಳಿದೆ. ನಾನು ಎಲ್ಲಿದ್ದೀನಿ, 1 ಕಿಲೋಮೀಟರ್ ಹಿಂದ್ಗಡೆ ನಾನು ಇದ್ದೀನಿ. ಎಲ್ಲಿ? ಇದೇ ರೀತಿ ಒಂದು ಅವರು ಸ್ಟೇಜ್ ಇದ್ದಾಗ 1 ಕಿಲೋಮೀಟರ್ ಹಿಂದ್ಗಡೆ ನಾನು ಇದ್ದೀನಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಲಕ್ಷಾಂತರ ಜನ. ಅಂತದ್ರಲ್ಲಿ ನನ್ನನ್ನು ಕರೆದು, ಹುಸೇನ್ ಆಪ್ यहाँ पे रही तो आप स्टेज में आ जाओ. ನೀವು ಇಲ್ಲಿ ಕೂತ್ಕೊಂಡಿದ್ರೆ ದಯವಿಟ್ಟು ನೀವು ವೇದಿಕೆಗೆ ಬನ್ನಿ ಅಂತ ಹೇಳಿ ಅವರು ಮುನಿ ಸ್ವಾಮಿಗಳು ನನ್ನನ್ನು ಕರೆದು, ನಾನು 1 ಕಿಲೋಮೀಟರ್ ಹಿಂದ್ಗಡೆಯಿಂದ ಬರ್ತಾ ಇರ್ಬೇಕಾದ್ರೆ ಎಲ್ಲಾ ಮಾರ್ವಾಡೀಸ್ ನೋಡ್ತಾ ಇದ್ದಾರೆ, ಇವನ್ ಯಾರಪ್ಪ ಹುಸೇನು, ಇವನ್ ಯಾವ ನಮ್ಮ ಸ್ಟೇಜಿಗೆ ಬಂದ್ಬಿಟ್ಟ, ಅದು ನಮ್ಮ ಗುರುದೇವ್. ಅವ್ರ ಬಾಯಿಂದ ಇವ್ರು ಮಾತು ಬರ್ತಾ ಇದೆಯಲ್ಲ, ಯಾರಂತೇಳಿ ಎಲ್ಲರೂ ಅವ್ರ ಸ್ಟೇಜ್ ಬಿಟ್ಟು ಇನ್ನು ನೋಡ್ತಾ ಇದ್ದಾರೆ. ನೋಡ್ಕೊಂಡು ಕೈ ಮಾಡ್ತಾರೆ, ನಮಸ್ಕಾರ. ಯಾಕಂದ್ರೆ ಅವ್ರು ಕರೆಯುವಂತ ವ್ಯಕ್ತಿ ವಿಶೇಷವಾಗಿರ್ತಾನಂತ. ನಂತರ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾದಾಗ, ಅಲ್ಲಿಂದ ವೇದಿಕೆ ಬರ್ಬೇಕಾದ್ರೆ ಅದ್ರ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಹುಸೇನ್ ಅಂದ್ರೆ ಯಾರು, ಏನು, ಅವ್ನ ಹಿನ್ನೆಲೆ ಏನು, ಎಲ್ಲೋ ಈ ರೀತಿ ನನ್ನ ಬಗ್ಗೆ ಸ್ಟಡಿ ಮಾಡಿದಾರೆ ಹಿಂದಿನ ದಿನ. ನಾನು ಹೋಗಿ ಸ್ಟೇಜ್ ಮೇಲೆ ಕೈ ಮುಕ್ಕೊಂಡು ನಿಂತ್ಕೊಂಡ್ರು ನನ್ನ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಅಂದ್ರೆ ಕ್ಯೂರಿಯಾಸಿಟಿ ಒಬ್ಬ ಮನುಷ್ಯನಿಗೆ ಅದು ಹಿಸ್ಟೋರಿಕಲ್ ಆಯ್ತು ಲಾಸ್ಟ್. ಯಾಕಂದ್ರೆ
ಮಾರ್ವಾಡಿ ಜೈನ್ ಸಮಾಜದಲ್ಲಿ ಮೊಟ್ಟ ಮೊದಲಿಗೆ ವೇದಿಕೆ ಏರಿದಂತ ಮುಸ್ಲಿಂ ಶಕ್ತಿ ನಾನು ನೆಕ್ಸ್ಟ್ ಅದಾದ ಒಂದು ವಾರಕ್ಕೆ ನನ್ನ ಕಾರ್ಯಕ್ರಮ ಪ್ರತಿ ಅವರು ಸತ್ಸಂಗದಲ್ಲಿ ಅವರು ಪ್ರವಚನದಲ್ಲಿ ಹೇಳ್ತಾ ಇದ್ದಾರಂತೆ, ನೆಕ್ಸ್ಟ್ ಭಾನುವಾರ 14ನೇ ತಾರೀಕಿಗೆ ಹುಸೇನ್ ಅನ್ನೋರ್ ಕಾರ್ಯಕ್ರಮ ಸಚ್ಚಿದಾನಂದ ಆಶ್ರಮದಲ್ಲಿ ಮಾಡ್ತಾ ಇದ್ದಾರೆ, ನೀವು ಎಲ್ಲರೂ ಬರ್ಬೇಕಂತೇಳಿ ಪ್ರತಿ ದಿನ ಅವರು ಅಲ್ಲಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟು ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿದ್ದಾರೆ. ಅದೇ ರೀತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಅಷ್ಟು ಕ್ರೌಡ್ ಇದ್ದಂತ ಮಂಟಪದಲ್ಲಿ ನೋಡಿದಾರಂತವ್ರು. ನಿನ್ನೆ ಹೇಳ್ತಾ ಇದ್ದಾರೆ ಸಚ್ಚಿದಾನಂದ ಆಶ್ರಮದವರು ಗುರೂಜಿ ನನ್ನ ಸ್ಪೆಷಲ್ ಆಗಿ ಕರ್ಕೊಂಡು, ನಾವು ಇಷ್ಟು ವರ್ಷ ಆಯ್ತು ಅದನ್ನ ನಾದ ಮಠ ಒಂದು 10,000 ಜನ ಕುತ್ಕೊಳ್ಳುವಂತ ವೇದಿಕೆ ಅದು. ನಮ್ಮ ಪ್ರಧಾನಮಂತ್ರಿ ಮೋದಿ ಪ್ರಧಾನಮಂತ್ರಿ ಆದ ತಕ್ಷಣ ಬಂದು ಆಶ್ರಮ ಭೇಟಿ ಆದಾಗ ಅಷ್ಟು ಕಾರ್ಯಕ್ರಮ ಕೊಟ್ಟದಂತ ವೇದಿಕೆ ಅದು. ಅಲ್ಲಿ ಅಷ್ಟು ಕ್ರೌಡು ಸಹ ಆಗಿರ್ಲಿಲ್ಲ ಅದು, ಎಲ್ಲಿ ವೇದಿಕೆ ಮೇಲೆ, ಬಟ್ ಪಬ್ಲಿಕ್ ಕುತ್ಕೊಂಡಿದ್ದಾರೆ. ಆ ವೇದಿಕೆ ತರ ಆ ವೇದಿಕೆಯಲ್ಲಿ ಆ ನಾದ ಮಂಟಪ ಆದ್ಮೇಲೆ ಮೊದಲನೇ ಸಲ ಅಷ್ಟು ಜನ ವೇದಿಕೆ ಮೇಲೆ ಕುತ್ಕೊಂಡಿದ್ದು ಅಂತ ಅವ್ರು ಹಿಸ್ಟಾರಿಕಲ್ ಹೇಳಿದ್ರು. ಇದು ನಾನು ಮಾಡುವಂತ ಸಾಧನೆಗಳು. ಆಮೇಲೆ ಇಂಥ ಸಾಧಕರನ್ನ ಹುಡುಕಿ ನಾವು ಸಾಧನೆ ಮಾಡ್ತಾ ಪ್ರತಿಯೊಬ್ರು ನಾನು ಹೇಳ್ತೀನಿ, ನನಗೆ ಖುಷಿ ಇದೆ, ಸಂತೋಷ ಇದೆ. ನಾನು ಇವತ್ತು ಸಹ ಸಾವು ಬಂದ್ರೆ ನಾನು ಪ್ರೀತಿಯಾಗಿ ಸ್ವೀಕರಿಸ್ತೀನಿ. ಯಾಕಂದ್ರೆ ನನಗೆ ನೆಮ್ಮದಿ ಇದೆ. ನಾನು ಹೇಳಿದೆ, ಹುಟ್ಟು ಸಾವುಗಳ ಮಧ್ಯೆ ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ. ಇವತ್ತೊಬ್ರು ನಮ್ಮ ಮನೆಗೆ ಪೊಲೀಸ್ ಅಮ್ಮ ಬಂದಿತ್ತು, ಮಗನೇ ಅಂತೇಳಿ, ತುಂಬ ವಯಸ್ಸಾಗಿದೆ, ಅವರು ಪೊಲೀಸ್ ಇದ್ರು. ಅವರು ಇವಾಗ ಎಷ್ಟು 76 ವರ್ಷ, 68 ಏಜ್, ಅವ್ರಿಗೆ 68 ವರ್ಷ. ಮುದ್ದೆ ತಗೊಂಬಂದಿದ್ದಾರೆ ನನಗೆ. ಅಯ್ಯೋ ನನ್ನ ಮಗ ಬಂದಿದ್ದಾನೆ, ನನ್ನ ಗಾಡಿ ನೋಡಿದ್ದಾರೆ, ನನ್ನ ಮಗ ಬಂದಿದ್ದಾನೆ ಅಂತೇಳಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಉಪ್ಸಾರು ಮಾಡಿಕೊಂಡು ಬೆಳೀತು, ನನ್ನ ಮಗನಿಗೆ ಬೇಗ ಎಬ್ಬಿಸಿ ಅವನಿಗೆ ಊಟ ಮಾಡ್ತೀನಿ ಅಂತ ಇವ್ರಿಗೆ ಹೇಳಿದ್ರು. ಅವ್ರು ಹೇಳಿದ್ರು ಬಂದು, ಅಪ್ಪ ನೀನೊಂದು ಫೋಟೋ ಕೊಡ್ತೀಯಾ ನನಗೆ ಅಂತ. ಯಾಕಮ್ಮ ಅಂದ ಅಂತೀನಿ, ನಮ್ಮ ಯೇಸು ಪಕ್ಕದಲ್ಲಿ ನೀನು ಫೋಟೋ ಹಾಕ್ತೀನಿ ಅಂತ. ಯಾಕಮ್ಮ ನಾನೇನು ಸಾಧನೆ ಮಾಡಿದ್ದೀನಿ? ಇಲ್ಲಪ್ಪ, ನೀನು ಸಾಧನೆ ಎಲ್ಲ, ನೀನು ಸಾಧನೆ ಮಾಡಿದವರು ಸಾಧಿಸ್ತಿ ನೀನು ಕೊಡ್ತಾ ಇರ್ತೀಯಲ್ಲ, ಅದು ನಿನ್ ದೊಡ್ಡ ಸಾಧನೆ ಅಂತ. ಹಾಗಾಗಿ ನನ್ನ ಫೋಟೋ ಬೇಕು ನೀನು. ದಯವಿಟ್ಟು ಹಂಗೆಲ್ಲ ದೊಡ್ಡ ಮಾಡಮ್ಮ, ಏಸು ಎಲ್ಲಿ ನಾನೆಲ್ಲಿ, ನೀನ್ ಯಾರಿಗೆ ಕಡಿಮೆ ಇದೆಯಾ? ಏಸು ನಾವು ನೋಡುವೇನೋ ಗೊತ್ತಿಲ್ಲ, ಬರೀ ಹೇಳಿದ್ದ ನಾವು ಭಕ್ತಿನ ಮಾಡ್ತಾ ಇದ್ವಿ, ಬಟ್ ನೀನ್ ಕಣ್ಮುಂದೆ ನೋಡ್ತಾ ಇದ್ದೀನಿ ಅಂತಂದ್ರು. ಇನ್ ಕೆಲವೊಂದು ಜನ ನಾವು ಕೊಟ್ಟಂತ ಒಂದು ಸರ್ಟಿಫಿಕೇಟ್ ಆಗಲಿ, ಮೂಮೆಂಟ್ಗಳಾಗಲಿ, ಅವ್ರ ತಂದೆ ಡೆತ್ ಆಗಿದ್ದಾರೆ ಒಬ್ರು. ಈಗ ನಾಳೆ ಅವ್ರು ನನ್ಗೆ ಕರೆದಿದ್ದಾರೆ ಅವ್ರ ಮನೆಗೆ. ಸರ್ ಏನ್ ಮಾಡಿದಾರೆ ಗೊತ್ತಾ, ನಾವು ಕೊಟ್ಟಂತ ಸ್ಯಾಲನ್ನ ಅವ್ರ ತಂದೆ ಫೋಟೋ ಹಾಕಿದ್ದಾರೆ, ನಾವು ಕೊಟ್ಟಂತ ಹಾರನ್ನ ತಂದೆ ಫೋಟೋ ಹಾಕಿದ್ದಾರೆ, ಕೆಳಗಡೆ ಈ ರೀತಿ ಒಂದು ಟೇಬಲ್ ಹಾಕಿ ನಾವು ಕೊಟ್ಟಂತ ಅವಾರ್ಡು ಮೂಮೆಂಟ್ ಅನ್ನು ಅವ್ರ ತಂದೆಗೆ ಅರ್ಪಿಸಿದ್ದಾರೆ. ಎಷ್ಟು ಖುಷಿ ಆಗುತ್ತಲ್ವ ನಮಗೆ. ನಿಜವಾಗ್ಲೂ ನಾನು ಒಂದು ಇದಕ್ಕಿದ್ದೀನ ಅಂತ ಅನಿಸ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ನಾವು ಏನಾದರೂ ಸಾಧನೆ ಮಾಡ್ಬೇಕಂತ ಅಂದಾಗ ಸಾಧಕರನ್ನ, ಇವರೇ ನಮ್ಮ ಸಾಧಕರು. ಇವರೆಲ್ಲ ನಿಮ್ಮ ನೋಡಿ, ಮಗನಾಗಿ ತಾಯಿಯಾಗಿ ಈ ಅಮ್ಮನಿಗೆ ಹತ್ರ ನಾವು ಏನ್ ಹೇಳ್ಬೇಕಂತ ಅರ್ಥ ಆಗ್ತಲ್ಲ. ಬಟ್ ನಾನು ಇವ್ರ ಬೈಟ್ ಎಲ್ಲ ತಗೋಬೇಕು, ನಾನು ಇವ್ರ ಬಗ್ಗೆ ಕೇಳಬೇಕು, ಯಾಕೆ ಇದನ್ನೆಲ್ಲ ಸೃಷ್ಟಿ ಮಾಡಿದರು, ಇಷ್ಟು ಜನಗಳನ್ನ ಹೆಂಗ್ ನೀವು ನೋಡ್ಕೊಳ್ತಾ ಇದ್ದೀರಾ ನೋಡಿ. ವೆದರ್ ಚೇಂಜ್ ಆಗುತ್ತೆ, ಶೀತ ಅಂತ ಬರುತ್ತೆ, ಕೆಮ್ಮು ಅಂತ ಬರುತ್ತೆ, ಜ್ವರ ಅಂತ ಬರುತ್ತೆ, ಒಂದೊಂದು ಹೆಲ್ತ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಎಲ್ಲದನ್ನೂ ರೆಡಿ ಮಾಡ್ಬೇಕು ನಿಮ್ಮ ಜೊತೆಯವರು. ಊಟದಿಂದ ಹಿಡ್ಕೊಂಡು, ಊಟದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಾಯಿಲೆಗಳು ಬರ್ತವೆ. ಉಪ್ಪು ಜಾಸ್ತಿ ಆದ್ರೆ BP ಬರುತ್ತೆ, ಸ್ವೀಟ್ ಜಾಸ್ತಿ ಆದ್ರೆ ಶುಗರ್ ಬರುತ್ತೆ, ನೀರು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಶೀತ ಬರುತ್ತೆ, ಶೀತ ಬಂದ ತಕ್ಷಣ ಆಟೋಮೆಟಿಕ್ ಕೆಮ್ಮು ಬರುತ್ತೆ, ಕೆಮ್ಮು ಬಂದ್ರೆ ಆಟೋಮೆಟಿಕ್ ಜ್ವರ ಬರುತ್ತೆ. ಇದೆಲ್ಲ ಮಾನವನಿಗೆ ಬರ್ತಕ್ಕಂಥ ಕಾಯಿಲೆಯಿಂದ ಸಹ ನಿಮ್ಮನ್ನ ದೂರ ಮಾಡಿ ಅಷ್ಟೇ ಫುಡ್ ನೋಡಿ ಊಟ ಮಾಡಿದೀವಿ ನಾವು. ಒಂದು ಉಪ್ಪು ಕರೆಕ್ಟ್ ಆಗಿದೆ, ಖಾರ ಕರೆಕ್ಟ್ ಆಗಿದೆ. ಯಾಕಂದ್ರೆ ಜಾಸ್ತಿ ಹಾಕಿದ್ರು ಕಷ್ಟ, ಕಡಿಮೆ ಹಾಕಿದ್ರು ಕಷ್ಟ. ಊಟ ಮಾಡಿಸಿದಾರೆ ಯಾರು, ಅವ್ರಿಗೂ ಸಹ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಲ್ವಾ? ಕರೆಕ್ಟ್ ಇದೆಯಲ್ವಾ ಸರ್? ನಾನು ನೋಡಿ ಹೇಳೋದು ನಿಮ್ಗೆ ಸರಿ ಇದೆ ಇಲ್ವಾ? 100% ಮಾರ್ಕ್ಸ್ ಎಷ್ಟು ಕೊಡ್ತೀರಾ? ನನಗೆಲ್ಲ ಕೃತಜ್ಞತೆ ಸರಿಗಿರ್ಬೇಕು. ಯಾಕಂದ್ರೆ ಇದೆಲ್ಲ ಇದ್ದಾಗ ನೀವೆಲ್ಲ ಇವತ್ತು ಹಸನ್ಮುಖಿಯಾಗಿ ನೋಡ್ತಾ ಇದ್ದೀರಾ, ಕಾಣ್ತಾ ಇದ್ದೀರಾ. ಹಾಸ್ಪಿಟಲ್ ಹಾಗೇನೆ ಮಾಡ್ತಾರೆ, ಯಾಕಂದ್ರೆ ಪೇಷಂಟ್ಗಳು ಇರ್ತಾರ, ಜಾಸ್ತಿ ಎಲ್ಲ ಮಾಡಬಾರ್ದಂತ. ಇಲ್ಲಿನೂ ಹಾಗೇನೆ ಇದೆ, ಬಟ್ ವೆರೈಟೀಸ್ ತುಂಬಾ ಚೆನ್ನಾಗಿದೆ. ಖುಷಿ ಆಗುತ್ತೆ ನಿಜವಾಗ್ಲೂ. ಇದನ್ನೆಲ್ಲ ನನ್ನ TV ಚಾನಲ್ ಅಲ್ಲಿ ಹಾಕ್ಬೇಕು.
ನೀವು ಎಲ್ಲರೂ ಒಂದೊಂದು ಬೈಟ್ ಕೊಡ್ಬೇಕು ನೀವು ನಮ್ಮ ಬಗ್ಗೆ. ಲಾಸ್ಟಿಗೆ ನಾನು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದಾರೆ, ಆಲ್ರೆಡಿ ಮೇಡಮ್ ಅವ್ರು ಹೇಳಿದ್ರು, ಬಟ್ ನಾನು ಫಸ್ಟ್ ಹೇಳ್ಬೇಕಾಯ್ತು, ಬಟ್ ಹೇಳಿದಾರೆ ಅಂತ ನಾನು ಕೇಳಿ. ಹುಸೇನ್ ಅಂತ ಹೇಳಿ, ನಾನು ಮೂಲತಃ ಬಾಗಲಕೋಟೆಯವನು. ನಾನು ಹುಟ್ಟಿರೋದು ಮುಸ್ಲಿಮಸ್ ಇಲ್ಲ, ಆದರೆ ಮಾಡ್ತಾ ಇರೋ ಕೆಲಸ ಎಲ್ಲ ಸೇವೆ ಹಿಂದೂಗಳದೆ. ನನಗೆ ಶುಕ್ರವಾರ ಮತ್ತೆ ನನಗೆ ದೇವರು ಎಲ್ಲಿ ನನಗೆ ಭೇಟಿಯಾದ ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಒಂದು ನಿಜವಾದ ದೇವರನ್ನ ನಾನು ನೋಡಿದ್ದೀನಿ. ಎಲ್ಲಿ ಅಂದ್ರೆ 11/1/2011 ನೀವು ಕ್ಯಾಲೆಂಡರ್ ಹೋಗಿ ನೋಡಿ. 11ನೇ ತಾರೀಕು 1ನೇ ತಿಂಗಳು 2011 ವೈಕುಂಠ ಏಕಾದಶಿ ದಿನ ಅವತ್ತು. ಓಕೆ, ನನಗೆ ಎಷ್ಟೋ ವರ್ಷದಿಂದ ಅಂದ್ರೆ ನಾನು ಸಣ್ಣವರಿದ್ದಾಗ ನಾನು ತಿರುಪತಿನ ತುಂಬಾ ಇಷ್ಟಪಡ್ತಿದ್ದೆ. ನೋಡ್ಬೇಕಂತ ಆಸೆ ಇರ್ತಿತ್ತು ನನಗೆ. ತಿರುಪತಿ ಅಂದ್ರೆ ಎಲ್ಲರೂ ಹೇಳ್ತಾರೆ, ತಿರುಪತಿಗೆ ಹೋಗಿ ಬಂದಿವಿ ಅಂದ್ರೆ ದೊಡ್ಡ ಮಹಾನ್ ವ್ಯಕ್ತಿ ಅದ. ಅವಾಗ ಏನೋ ನಮ್ಮ ಒಂದು ಅರಬ್ ಕಂಟ್ರಿಗೆ ಹೋಗಿ ಬರೀತೀವಲ್ಲ ನಾವು ಮುಸ್ಲಿಮ್ಸ್, ಆ ರೀತಿ ಆಗ್ತಿತ್ತು ಮಕ್ಕಾ ಮದೀನೆಗೆ. ಹಾಗಾಗಿ ನನಗೊಂದು ಕುತೂಹಲ ಇರ್ತಿತ್ತು. ಅವಾಗ ಬೆಂಗಳೂರಲ್ಲಿ ನಾನು ಬಂದಿದ್ದೆ. ನಮ್ಮ ಮನೆ ಓನರು ಅದ್ರ ಭಕ್ತ ತುಂಬಾ. ಏನು ಒಂದು ವಾರ ಆಯ್ತು ಅಂದ್ರೆ ತಿರುಪತಿ ಹೋಗ್ಬಿಡೋರು ಅವರು. ಹೋದ್ರೆ 15 ದಿನ ಬರ್ತಿರ್ಲಿಲ್ಲ. ಯಾಕಂತ ಕೇಳಿದೆ ನಾನು. ಅಲ್ಲ ಅಂಕಲ್, ನೀವು ಹೋಗ್ತೀರಾ ಇಲ್ಲೆಲ್ಲ ಸಂಸಾರ ಮನೆ ಎಲ್ಲ ಬಿಟ್ಟು ಹೋಗ್ತೀರಾ, ನೀವು ಎಲ್ಲಿ ಹೋಗ್ತೀರಾ ಅಂತ. ಇಲ್ಲಪ್ಪ ನಾವು ತಿರುಪತಿ ಹೋಗ್ತೀರಾ. ತಿರುಪತಿ ಅವ್ರು ಒಂದಿನ ಹೋಗಿ ಬರ್ಬೋದಲ್ಲ, ನಿಮ್ಗೆ ತಿರುಪತಿ ಬಗ್ಗೆ ಗೊತ್ತಿಲ್ಲ ನಾ ಅಂದ್ರೆ ನಂಗೆ ಅವರು ಇಲ್ಲ ಅಂದ್ರೆ ಅಲ್ಲಿ ಹೋದ್ರೆ ಒಂದು ವಾರ ನಾವು ಹೊರಗೆ ಬರಲ್ಲ ಅಂತ ಅಂದ್ರು. ಯಾಕಂತಂದ್ರೆ ಕ್ಯೂ ಇರುತ್ತಪ್ಪ, ಅಷ್ಟು ಒಂದೊಂದು ವಾರ ಗಂಟ್ಲೆ ಕ್ಯೂ ಇರುತ್ತೆ. ಒಂದು ರೂಮಲ್ಲಿ ಹಾಕಿ ಉಡಾಕಿ ಬರ್ತಾರೆ, ಅಲ್ಲೆಲ್ಲ ಊಟ ತಿಂಡಿ ಟೀ ಎಲ್ಲ ಇರುತ್ತೆ, ಬಟ್ ದರ್ಶನ ಆಗಲ್ಲ ಅಂದ್ರೆ. ಆ ರೀತಿ ಇದೆಯಾ ಅಲ್ಲಿ. ನಾವೆಲ್ಲ ಬೇರೆ ದೇವಸ್ಥಾನ ಹೋಗ್ಬಿಟ್ಟು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬಂದ್ಬಿಡ್ತೀವಿ. ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರೆ. ಹೌದಾ ಅಂಕಲ್, ನಾನು ಒಂದ್ಸಲ ನೋಡ್ಬೇಕಂದೆ. ಹೋಗಪ್ಪ ನೀನು. ಬಟ್ ಅಲ್ಲಿ ಜಾಬಲ್ಲಿ ಇದ್ದೆ ನಾನು, ಬೇರೆ ಜಾಬಲ್ಲಿ ಯಾವುದೋ HDFC ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನನಗೆ ಅವಾಗ 5 ದಿನ ರಜಾ ಸಿಕ್ತಿತ್ತು. 1ರಿಂದ 5ನೇ ತಾರೀಕು ತನಕ ನಂಗೆ ಫುಲ್ ರಜಾ ಇರ್ತಿತ್ತು. ನಾನು ಇದಕ್ಕಿದ್ದಂಗೆ ನಾನು ಏನು ಮಾಡಿದೆ, ಮನಸ್ಸು ಬಂದ್ಬಿಡ್ತು. 31ನೇ ತಾರೀಕು ಕ್ಲೋಸ್ ಆಯ್ತು ನಮ್ಮದು. ಅಂಕಲ್ ಹತ್ರ ಹೋದೆ. ಅಂಕಲ್ ಅಂದೆ, ಯಾಕ್ರಿ ಅಂದೆ, ನಾನು ತಿರುಪತಿಗೆ ಹೋಗ್ಬೇಕಂದೆ. ಹುಚ್ಚ ನೀನು ಅಂದ್ರೆ ಅವರು. ಯಾಕೆ ಅಂಕಲ್ ಅಂದೆ. ಅಲ್ಲ ಕೆಲವರು ನಾಳೆ ವೈಕುಂಠ ಏಕಾದಶಿ ದಿನ 15 ದಿನ ಹಿಂದೆನೆ ಬುಕ್ ಮಾಡಿರ್ತಾರೆ. ಆಮೇಲೆ ಎಲ್ಲ ಫುಲ್ ಕ್ಯೂ ಆಗ್ಬಿಟ್ಟಿರ್ತಾರೆ. ಅಲ್ಲಿ 15 ದಿವಸ ಗಂಟೆ ಹಿಂದೆನೆ ಬಂದಿರ್ತಾರೆ, ನಿಮ್ಗೆ ಸಿಗಲ್ಲ ಇವಾಗ. ಬಟ್ ನೀವು ಹೆಂಗ್ ಹೋಗ್ಬೇಕು ಹೇಳಿ ಅಂದೆ. ನಾನು ಗೊತ್ತೇ ಇಲ್ಲ ನಂಗೆ ಹೆಂಗ್ ಹೋಗ್ಬೇಕು ಏನಂತ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು, ನಿಂಗೆ ಅಷ್ಟು ಹಠ ಇದ್ರೆ ಸೀದಾ ಮೆಜೆಸ್ಟಿಕ್ ಹೋಗು. ಮೆಜೆಸ್ಟಿಕ್ ಇಂದ ಟ್ರೈನ್ ಇದೆ ಹೇಳಿದ್ರು, ಯಾರಿಗೆ ತಿರುಪತಿ ಹೋಗ್ಬೇಕು ಅಂತ ಹೇಳು, ಟಿಕೆಟ್ ಕೊಡ್ತಾರೆ ಅವರು. ಟಿಕೆಟ್ ತಗೊಂಡು ನೀನು ಹೋಗು. ಒಂದು 8 ಗಂಟೆಗೆ ಟ್ರೈನ್ ಇದೆ. ಆ 8 ಗಂಟೆ ಟ್ರೈನ್ ಹತ್ಕೋ. ಬೆಳಗ್ಗೆ 6 ಗಂಟೆಗೆ ನೀನು ಇಳ್ಕೊಳ್ತೀಯ. ಇಳ್ಕೊಂಡ್ಮೇಲೆ ಅಲ್ಲಿ ಏನಾದರೂ ಯಾರ್ಯಾರು ಕೇಳು, ನಾನು ಬೆಟ್ಟ ಹೋಗ್ಬೇಕಂತ ಹೇಳು. ಗೊತ್ತಲ್ಲ, ಅಲ್ಲಿ ಹೋಗಿ ಇಳಿದೀವಿ ನಾವು. ಅವ್ರು ಹೇಳಿದಂತೆ ನಾವು ಇಲ್ಲಿಂದ ಹೋದ್ವಿ. ಅಲ್ಲಿ ಇಳಿದ ತಕ್ಷಣ ಅಲ್ಲಿ ಭಾಷೆ ಬರಲ್ಲ, ತೆಲುಗು ಬರಲ್ಲ, ಏನಿಲ್ಲ ನನಗೆ. ಕನ್ನಡ ಬಿಟ್ಟರೆ ಇನ್ನೊಂದು ಭಾಷೆ ಇಲ್ಲ ನನಗೆ. ಹಿಂದಿನೂ ಬರಲ್ಲ ನನಗೆ ನೀಟಾಗಿ. ಮುಸ್ಲಿಮ್ಸ್ ಆಗಿ ಹಿಂದಿ ಬರಲ್ಲ. ಯಾಕೆ ನನ್ನ ತಾಯಿನೂ ಕನ್ನಡ, ನನ್ನ ತಂದೆನೂ ಕನ್ನಡ, ಎಲ್ಲ ನಾವು ಕನ್ನಡದವರೇ. ಹೀಗಾಗಿ ನಮ್ಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ಏನು ಮಾಡಬೇಕು? ಒಂದು 15 ನಿಮಿಷ 20 ನಿಮಿಷ ಇಟ್ಕೊಂಡೆ ನಾನು. ಏನು ಯಾರು ಕೇಳ್ಬೇಕು? ಅವ್ರು ಕೇಳಿದ್ರೆ ಅವ್ರ ಭಾಷೆದಲ್ಲಿ ಮಾತಾಡ್ತಾರೆ. ಇನ್ನೇನೋ ಹೇಳ್ಬಿಟ್ರೆ ಹೆದರಿಕೆ ನನಗೆ. ಇಲ್ಲಿ ಜನ ಬೇರೆ ಹೇಳಿದ್ರು, ಎಲ್ಲ ಅಲ್ಲಿ ಹೋದ್ರು ಕಳ್ತನ ಮಾಡ್ತಾರೆ, ಇನ್ನೇನಾದ್ರು ಮಾಡ್ಬಿಡ್ತಾರೆ ಅಂತ. ಅದ್ರ ಇದಕ್ಕೆ ಆಮೇಲೆ ಸುಮ್ಮ ಹೋದೆ. ಪೊಲೀಸರು ಕೇಳಿದೆ, ಸರ್ ನಾನು ತಿರುಪತಿಗೆ ಹೋಗ್ಬೇಕಂತೆ. ಇದು ತಿರುಪತಿಯಪ್ಪ ಅಂದವ. ಇಲ್ಲ ನಾ ತಿರುಪತಿಗೆ ಹೋಗ್ಬೇಕಂತೆ. ಇದೇ ತಿರುಪತಿ ಅಂತ ನಾವ. ಆಮೇಲೆ ಎಲ್ಲಿ ಹೋಗ್ಬೇಕು? ಬಾಲಾಜಿನ ಅಂದ್ರ. ಬಾಲಾಜಿ ಬೆಟ್ಟ ಅಂತೆ. ಬಾಲಾಜಿ ಅಂತಾರ ಅವರಲ್ಲಿ. ನಮ್ಗೆ ಗೊತ್ತಿಲ್ಲ, ನಾವು ತಿರುಪತಿ ಅನ್ನೋರು ಅಷ್ಟೇ. ಹಾಗಾಗಿ ಆಯ್ತು, ನೀನು ಅಲ್ಲಿ ಹೋಗು. ಬಸ್ ಅವ್ರ ಭಾಷೆದಲ್ಲಿ ಅಷ್ಟು ತುಂಬ ಅನುಷ್ಠಾನ ಮಾಡ್ಕೊಂಡೆ. ಅಲ್ಲಿ ಹೋಗು, ಬಸ್ ಹತ್ರ ಹೋಗು, ಪಾಸ್ ಕೊಡ್ತಾರ ಅವರು. ಹೌದಾ, ಪಾಸ್ ನಂಗೆ ಬೇಡ, ನಾನು ಹೋಗಿ ಬರೋಕಷ್ಟು ಟಿಕೆಟ್ ಇರ್ತಂತೆ. ಅಲ್ಲಿ ಹೋದೆ. ಅವ್ರು ಹೇಳಿದ್ರು, ಇಲ್ಲ ನೀ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಏನು ಮಾಡು, ಪಾಸ್ ತಗೋ. ಅಲ್ಲಿ ಪಾಸ್ ಇತ್ತು 150 ರೂಪಾಯಿ ಅವಾಗ ಅಪ್ ಆ್ಯಂಡ್ ಡೌನ್. 1 ವಾರ ಅದು ಟೈಮಿಂಗ್ ಇದೆ ಅದಕ್ಕೆ. ಅಲ್ಲಿ ಹೋದ್ವಿ, 2 ಟಿಕೆಟ್ ತೊಗೊಂಡೆ ನಾನು, ಪಾಸ್. ಹೋದಿವಿ. ಹೋದ ತಕ್ಷಣ ಅಲ್ಲಿ ಮೇಲೆ ಹೋದಿವಿ. ಇನ್ನೊಂದು ಲೋಕ ಹೋಗಿ ಬಂದಾಗ ಆಗ್ಬಿಡುತ್ತೆ ನನಗೆ. ಇನ್ನೊಂದು ಲೋಕಕ್ಕೆ ಬಂದೆ ನಾನು. ಏನಿಲ್ಲ ಅಲ್ಲಿ, ಯಾರು ಕೇಳಿದ್ರು ಅವರೇ ತೆಲುಗು ಮಾತಾಡ್ತಾ ಇದ್ದಾರೆ. ತೆಲುಗು ಇಲ್ಲ, ಏನು ಇಲ್ಲ. ಹಿಂದಿ ಅವ್ರು ಮಾತಾಡ್ತಾರೆ, ಅದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡಿದ್ವಿ, ತುಂಬಾ ಚಳಿ ಇತ್ತು. ಟೀ ಕುಡಿಯೋರ ಹತ್ರ ಒಂದು ಟೀ ಮಾಡ್ತಿರ್ತಾರೆ, ಹಿಂಗೆ ಹಾಕ್ತಿದ್ದಾರೆ ಅಲ್ಲಿ. ಅಲ್ಲಿ ಸುಮ್ಮ ಹೋದಿ. ಟೀ ಕುಡಿ ಮನಸ್ಸಿಲ್ಲ ನಮಗೆ, ಆದ್ರೂ ಟೀ ಕುಡಿಯಕ್ಕೆ ಹೋದಿವಿ. ಟೀ ಕುಡಿಯಕ್ಕೆ ಹೋದಾಗ ಅವ್ನು ಕೇಳಿದ್ವಿ, ಸರ್ ದರ್ಶನ ಮಾಡ್ಬೇಕಂದ್ವಿ. ಇವು ದರ್ಶನ ಹೋದ್ರಲ್ಲ ಅಂದ್ರೆ ಅಂದವ. ಹ್ಞೂ ಅಂತಂದ್ವಿ. ಹಂಗಾರೆ ಅಲ್ಲಿ ಒಂದು ಬಸ್ ಬರ್ತೈತಿ, ಆ ಬಸ್ಸಿಗೆ ಹತ್ತೀನಿ ಅಂತ ಅಂದ. ನೋಡಿ, ಜೀವನದಲ್ಲಿ ದೇವರು ನಮಗೆ ಅವಕಾಶಗಳು ಕೊಡ್ತಿರ್ತಾನಂತೆ, ಬಟ್ ಅದು ಮಿಸ್ ಮಾಡ್ಕೊಂಡು ನಾವು ಹಿಂಸರಿಬಾರ್ದು.
ಅವ್ನು ಹೇಳಿದ ಬಸ್ ಆಯ್ತು, ಟೀ ಕುಡಿದ್ವಿ, ಒಂದು 10 ರೂಪಾಯಿ ಏನೋ ಅವ್ನು ಕೊಟ್ಟಿವಿ, ಕೊಟ್ಟು ಆಮೇಲೆ ಅಲ್ಲಿ ಬಸ್ ಬರ್ತಿದ್ರು. ಅದು ರಥ ಅಂತಿದೆ, ಅದಕ್ಕೆ ನೋಡಿರ್ಬೋದು ಇವಾಗ. ತಿರುಪತಿಗೆ ಹೋದ್ರೆ ಅಲ್ಲಿ ಬೆಟ್ಟದಲ್ಲೇ ಓಡಾಡುತ್ತೆ, ಅದೆಲ್ಲ ಮೇಲೇನೆ ಫ್ರೀ, ಅದು ಅದಕ್ಕೆ ದುಡ್ಡಿಲ್ಲ ಏನಿಲ್ಲ. ಓಕೆನಾ? ಅದನ್ನ ಹತ್ತಿದೀವಿ ನಾವು. ಧರ್ಮರಥ ಒಟ್ಟು ರಥ ಅಂತ ನಂಗೆ ರಥ ಟೈಪ್ನ ಐತೆ ಅದು ಬಸ್, ಕೆಂಪು ಬಸ್ ಅದು. ಹತ್ತಿದೀವಿ, ಆಮೇಲೆ ಅವ್ನಿಗೆ ಹೇಳಿದ್ವಿ, ಅಲ್ಲೆಲ್ಲ ಯಾರು ಹಂಗೆ ಇಳ್ಕೊಂಡು ಹೋಗ್ತಿದ್ರು, ಇದು ಮಾಡ್ತಿದ್ರು. ನಾವೇನು ನೋಡಕತ್ತೀವಿ, ಏನು ನಮ್ಗೆ ಗೊತ್ತಾಗೋದು. ಆಮೇಲೆ ದರ್ಶನ ಬಾ ಅಂತ ಅಂದವ ಅಲ್ಲಿ. ಹ್ಞೂನ್ರಿ ಅದು ಇಲ್ಲೇ ಇಳ್ಕೊ ಅಂದವ. ಇಳ್ಕೊಂಡು ಈಗ ಎಲ್ಲಿ ಹೋಗ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ, ನುಗ್ಗಿಬಿಟ್ಟೆ ಹಂಗೆ. ನುಗ್ಗಿದ ತಕ್ಷಣ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಎಲ್ಲಿ ಬರ್ತಾ ಎಲ್ಲಾ ಕಡೆ ಜನನೋ ಜನ, ಜಾತ್ರೆನೇ ಜಾತ್ರೆ. ಅವತ್ತು ವೈಕುಂಠ ಏಕಾದಶಿ ದಿನ. ಅಯ್ಯೋ ಪ್ರಪಂಚ ನಾನು ಇದೆಯಾ ಅಂತ ಅನಿಸ್ತಾ ಇತ್ತು ನನಗೆ. ಅಲ್ಲಿ ಹೋದಾಗ ನನ್ಗೆ ಅನ್ಸುತ್ತೆ ಎಲ್ಲಿ ಹೋಗ್ತಾ ಇದ್ದು ಗೊತ್ತಿಲ್ಲ, ನಾನು ಎಲ್ಲೋ ಹೋಗ್ಬಿಟ್ಟಿದ್ದೀನಿ. ಹೋಗಿ ನೋಡ್ತೀನಿ, ಹಾಫ್ ಆನ್ ಅವರ್ ಮುಂದಗಡೆ ದೇವ್ರನ್ನೇ ನಮ್ಗೆ ಮುಂದ್ಗಡೆ ಇದೆ. ಶಾಕ್. ಆಮೇಲೆ ಏ ದೇವ್ರ ಏನೇನು ಹೇಳಿದ್ರು ಮುಂದೆ ಕಾಣಿಸ್ತಾ ಇದೆ ದೇವ್ರಲ್ಲಿ ಹೇಳಿದ ತಕ್ಷಣ ಅಂದೆ ನಾನು, ಇದೇನಾ ಅಂತಂದೆ. ಆಮೇಲೆ ಹೊರಗೆ ಲಡ್ಡು ಗಿಡ್ಡು ನಮ್ಗೆ ಕೊಟ್ಟರು. ಅವರು ಲಡ್ಡು ಕೊಟ್ಟು ಹೊರಗಡೆ ಬಂದು ನಮ್ಮ ಅಂಕಲ್ ಫೋನ್ ಮಾಡ್ತೀನಿ, ಅಂಕಲ್ ನಂಗೆ ದರ್ಶನ ಆಯ್ತು ಅಂದೆ. ಸುಳ್ಳು ಹೇಳ್ತಾ ಇದೀನಿ ನೀನು ಅಂತಂದ್ರೆ. ನಿನ್ನೆ ರಾತ್ರಿ ಹೋಗಿದೆ, ಇವಾಗ ದರ್ಶನ ಆಗುತ್ತೆ. 10 ಗಂಟೆ ಆಗಿಬಿಟ್ಟಿದೆ ನನಗೆ. 3 hours ನನಗೆ ದರ್ಶನ ಆಯ್ತು. ದರ್ಶನ ಆದ ತಕ್ಷಣ ಹೊರಗಡೆ ಬಂದಾಗ ಅವನು 1 ವರ್ಷ ನನ್ನ ಪೇಮೆಂಟೇ ತೊಳಿಲ್ಲ ಬಾಡಿಗೆ. ಉದ್ದಕ ತಂದೆ ಅವರು ಹೆಂಡತಿ ಮಗ ಬಂದು ನನ್ಗೆ ಕಾಣ್ತಿದ್ರು. ನಿಜವಾಗ್ಲೂ ದೇವರು ಅಂತಂದ್ರೆ ನೀನೇ ಅಪ್ಪ, ದೇವ್ರ ಭಕ್ತ ನೀನು. ನಾವಿಷ್ಟು ಹೋಗ್ತೀವಿ, ನಮ್ಗೆ ದರ್ಶನ ಆಗಿಲ್ಲ, ನೀನ್ ನಿಜವಾದ ಭಕ್ತ ಅಂತ. ಹಾಗಾಗಿ ನನಗೆ ಅವತ್ತಿನಿಂದ ಇವತ್ತಿನವರೆಗೂ ಸಹ ಆ ದೇವರ ತಿರುಪತಿನೇ ನನ್ನ ಜೊತೆ ಇದ್ದಾರೆ. ಇದು ನನ್ನ ಜೀವನದಲ್ಲಿ ನೋಡಿದ್ದು. ಹಾಗಾಗಿ ಇವತ್ತು ಸಹ ಅಷ್ಟೇನೆ, ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನನಗೆ ಬೇಗನೆ ದರ್ಶನ ಆಗುತ್ತೆ. ಎಲ್ಲ ದರ್ಶನ. ನಿನ್ನೆ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಹೋದೆ, ಎಷ್ಟು ಕ್ಯೂಗಳು ನೀವು ನೋಡಿರೋದಿಲ್ಲ, ಟಿವಿಯಲ್ಲೆಲ್ಲ ಇದೆ, ತುಂಬಾ ಕ್ಯೂ. ಆಮೇಲೆ ಪ್ರೈವೇಟ್ ವೆಹಿಕಲ್ಗಳಿಗೆ ಯಾವುದೂ ಇಲ್ಲ ಮೇಲೆ ಹೋಗ್ಲಿಕ್ಕೆ, ಎಲ್ಲ ಹೆಲಿಪ್ಯಾಡ್ ಹತ್ರನೇ ಎಲ್ಲ ಗಾಡಿಗಳು ನಿಲ್ಲಿಸ್ಬೇಕು. ಎಂತ ಕಾರ್ ಇರಲಿ ಏನೇ ಇರಲಿ, ಅಲ್ಲಿಂದ ಬಸ್ ಮಾತ್ರ ಫ್ರೀ ಇದಾವೆ. ಬಸ್ ಹತ್ಕೊಂಡು ಹೋಗ್ಬೇಕಷ್ಟೇ. ನಾವೇನೋ ಡೈರೆಕ್ಟ್ ನಮ್ಗೆ ಎಂಟ್ರಿ ಹಂಗೆ, ಯಾಕಂದ್ರೆ ನಮ್ದು ನಾವು ರಿಪೋರ್ಟ್ರು, ಕಾರ್ ಬೇರೆ ಇರುತ್ತೆ, ನಮ್ಮ ಗಾಡಿ ಎಲ್ಲ ಸ್ಪೆಷಲ್ ಆಗಿರ್ತಾವೆ. ನಾವು ಹೋದ್ವಿ. ಅಲ್ಲಿನೂ ಸಹ ವಿಶೇಷವಾಗಿ ನನಗೆ ದರ್ಶನ ಯಾವಾಗಲೂ ನಾನು ಹೋದ್ಮೇಲೆ ನನಗೆ ಹಾರ ಹಾಕಿ ದರ್ಶನ ಮಾಡುತ್ತಾರೆ. ಅದೊಂದು ವಿಶೇಷವಾಗಿ ನಾನು ತಗೊಂಡಿದ್ದೀನಿ. ನನ್ನ ಜೊತೆ ದೇವರು ಹಾಗೆಲ್ಲ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ದೇವರು ನಾವು ಎಷ್ಟು ನಂಬ್ತೀವೋ ನಮ್ಮ ಜೊತೆ ಅದು ಇದ್ದೇ ಇರುತ್ತೆ. ಈಗ ನಾವು ಎಲ್ಲ ಸುಬ್ರಹ್ಮಣ್ಯ ಸರಿಗೆ ನಾವು ಒಪ್ಪಿಸ್ತಾ ಇದ್ದೀವಿ, ಯಾಕಂದ್ರೆ ಅದು ಅವರೇ ಒಂದು ದೇವರು ಈಗ ಅಲ್ವಾ? ಕರೆಕ್ಟ್ ತಾನೆ? ಊಟ ಕೊಡ್ತಾರೆ, ನೆರಳು ಕೊಡ್ತಾರೆ, ಕಷ್ಟ ಅಂತ ಕಷ್ಟ ನೆರವೇರ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು ಅಲ್ವಾ? ಕಣ್ಣಿಗೆ ಕಾಣದ ದೇವರನ್ನ ನಾವು ದೇವರು ಅಂತ ಹೇಳೋದಕ್ಕಿಂತ ನಮ್ಗೆ ಊಟ ಉಪಚಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೇ ದೇವರು.